ಧರ್ಮರಾಜ್, ಯಾವಾಗ ಬಂದ್ರಿ ಬೆಂಗಳೂರಿಂದ? ನಿನ್ನೆ ತಾನೇ ಬಂದೆ, ಮತ್ತೆ ನಾಳೆನೆ ಹೋಗ್ಬೇಕು. ಹೌದಾ? ಬೆಂಗಳೂರಿಂದ ಬರುವಾಗ ನಂಗೇನೋ ಕಾಣಿಕೆ ತರ್ತೀನಂತ ಹೇಳಿದ್ರಿ. ತಂದಿದ್ದೀನಿ, ಕಣ್ಮುಚ್ಚಿ ಕೈ ಮುಂದೆ ಮಾಡು. ನೂರಾರು ಜನ್ಮದ ಗೆಳತಿ ಸಿಂಗಾರ ಸೇವೆಯ ಬಡತಿಯೋ ನೂರಾರು ಜನ್ಮದ ಗೆಳತಿ ಸಿಂಗಾರ ಸೇವೆಯ ಬಡತಿ ನೀನು ಚಂದವೋ ನನ್ನ ಚಂದವೋ ಅಂತರಂಗ ತುಂಬಿಕೊಂಡ ಮಾತು ಚಂದವೋ ನೀನು ಚಂದವೋ ಅಂತ ಚಂದವೋ ನನ್ನ ಹೆಂಡಿ ಗೂಡಿನಲ್ಲಿ ನೀನು ಚಂದವೋ ನೂರಾರು ಜನ್ಮದ ಗೆಳತಿ ಪ್ರೀತಿಸೋ ಹೃದಯವೇ ಎಲ್ಲಿಗೂ ಸುಂದರ ಪ್ರೀತಿಯೋ ಕಾಣುವ ಲೋಕವೇ ಸುಂದರ ನೀನಿದ್ದ ಊರಲ್ಲಿ ಎಲ್ಲವೂ ಸುಂದರ ಈ ಕಲ್ಲಿಗೋಪನೆ ನೀ ಸುಂದರ 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 ನೀನು ಚಂದವೋ ನನ್ನ ಚಂದವೋ ಅಂತರದ ತುಂಬಿಕೊಂಡ ಮಾತು ಚಂದವೋ ಮತ್ತೇನು ಕರಂರಾಜ್ ಅವರು ಬೆಂಗಳೂರಿಂದ ಯಾವಾಗ ಬಂದರು? ಇದೀಗ ತಾನೇ ಬಂದೆ ಗೌಡ್ರೆ. ಹೌದಾ? ನಾನು ಹೀಗೆ ಹೊರಗಡೆ ಸುತ್ತಾಡಕ್ಕೆ ಹೋಗಿದ್ದೆ. ಬರುವಾಗ ಒಂದು ಹಾಡು ಕಿವಿಗೆ ಬಿತ್ತು, ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು. ಆ ಹಾಡನ್ನು ಒಂದ್ಸರಿ ನನ್ನ ಮುಂದೆ ಹಾಡಿ ತೋರಿಸ್ಬೋದಲ್ಲ? ಅಲ್ಲ, ಒದರಂದ್ರೆ ಒಂದು 4 ಡೈಲಾಗ್ ಕತ್ತಿಗಿತ್ಲೆ ಒದರ್ತೀನಿ ಕರೀರಿ. ಈ ಹಾಡಿಗಿಡ ಬರಂಗಿಲ್ಲ ಬಿಡ್ರಿ ನಂಗೆ. ಹಂಗೆ ಹಾಡಿ ತೋರಿಸ್ಬೋದಲ್ಲ ಗೌಡ್ರೆ? ಒದ್ರ ಮಾಮ ಜಮಖಂಡಿ ಕತ್ತಿಗತ್ತಿ ಮೈ ಅಂತೇಳಿ ಇಲ್ಲ ಅಂದ್ರೆ ನಾನು ಹಾಡಲೆ. ಮೊದಲು ಸೀದಾ ಮಾತಾಡೋದು ಕಲಿ. ಮಾಮ ನಾನು ಹಾಡಲಿ ಅಲ್ಲವಲೆ. ಆಯ್ತು, ನೀವಿಷ್ಟು ಕೇಳ್ಕೊತೀರ ಅಂದಮೇಲೆ ನೋಡೋಣ, ಟ್ರೈ ಮಾಡ್ತೀನಿ. ನೂರಾರು ಜನುಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ ನೀನೇ ಚಂದವೋ ನೀನಂತ ಚಂದವೋ ಅಂತರಂಗ ತುಂಬಿಕೊಂಡ ಮಾತು ಚಂದ. ಶಬಾಷ್! ಎಷ್ಟು ದಿನದ ನಡೆಯುತ್ತೇನೆ ಮನಿ ಕಳ್ಳಾಟ ತಳ್ಳಾಟ. ದೋಸ್ತಿ ಅಂತ ಹೊಸ್ತಲು ಕರ್ಕೊಂಡು ದೋಸ್ತ ತಂಗಿನ ನಿಮ್ಮಂತವ್ರು ಇರೋದ್ರಿಂದ ಈ ದೋಸ್ತಿಗೆ ದೋಖ ಹೋಗ್ತಾ ಇರೋದು. ಹಾಗಲ್ಲ ಗೌಡ್ರೆ, ನಾನು ಯಾವತ್ತು ಉಂಡು ಮಣಿಗೆ ಜಂತಿ ಎಣಿಸೋನಲ್ಲ. ಉಂಡು ಮನಿ ಜಂತಿ ಒಂದೊಂದು ಎಣಸೋನಲ್ಲಿನ ಸರ್ರಸ ಕಡೆ ಓರ್ಸಲ್ರದಾಗ ಹೊಡ್ಕೊಂಡ ಹೋಗವ. ಇನ್ ಮುಂದೆ ಮುಚ್ಚಿಟ್ರೆ ಪ್ರಯೋಜನವಿಲ್ಲ. ಏನದು? ನಾನು ನಿಮ್ಮ ತಂಗಿಯನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಬಾಯ್ ಮುಚ್ಚೋ ಬೋಳಿ ಮಗನೇ, ಪ್ರೀತಿ ಮಾಡ್ತಾನಂತೆ ಪ್ರೀತಿ, ನಿಂತಲ್ಲೇ ಕತ್ತುರ್ಸಾಕ್ ಬಿಡ್ತಾನೆ. ಅಲ್ಲ, ನನ್ನ ತಂಗಿಯಲ್ಲಿ ಏನ್ ನೋಡಿ ಇಷ್ಟಪಟ್ಟೆ ಅಂತ? ಪವಿತ್ರವಾದ ಹೃದಯ, ವಿಶಾಲವಾದ ಮನಸ್ಸು, ಇದೆಲ್ಲ ಐತೆ. ನನ್ನ ತಂಗಿಯನ್ನು ಬೋಡಕ್ಕೊಂದು ಡಡಗತ್ತೇಳ. ಅಲ್ಲ, ದೇವಸ್ಥಾನ ಮಂದಿರ ಕೂತು ಭಿಕ್ಷೆ ಬೇಡೊಳಗೆ ಒಳ್ಳೆ ಮನಸ್ಸು, ಒಳ್ಳೆ ಹೃದಯ ಇರುತ್ತೆ. ಅಂತೋಳ ಮೇಲೆ ಹುಟ್ಟಬೇಕಾಗಿತ್ತಿನ ಪ್ರೀತಿ ನನ್ನ ತಂಗಿನೇ ಯಾಕೆ ಬೇಕಿತ್ತು? ಯಾವತ್ತು ಪ್ರೀತಿ ಇಂಥವ್ರ ಮೇಲೆ ಹುಟ್ಟಬೇಕಂತ ಹುಟ್ಟಲ್ಲ ಗೌಡ್ರೆ. ಹುಟ್ಟುತ್ತೆ, ಇಂಥವ್ರ ಮೇಲೆ ಹುಟ್ಟಬೇಕಂತಾನೆ ಹುಟ್ಟುತ್ತೆ. ಊರಲ್ಲಿ ಶ್ರೀಮಂತರ ನೋಡೋದು, ಅವ್ರ ತಂಗಿಯಲ್ಲಿ ತಲೆಯಲ್ಲಿ ಹಾಳು ಮೂಳು ಆದ್ರೂ ಇದನ್ನು ತುಂಬೋದು. ಆಮೇಲೆ 3 ತಿಂಗಳು ಆದ್ಮೇಲೆ ಹೊಟ್ಟೆ ಬರೆಸಿ ಬ್ಲ್ಯಾಕ್ ಮೇಲ್. ಊರಲ್ಲಿ ಇರ್ತೀವಲ್ಲ ನಾವು ಸ್ವಾಭಿಮಾನದವ್ರು ಅಂತ, ಬಾರ ಈ ಅಳಿಮಯ್ಯ ಅಂತ ಕರೆದು ಕಾಲು ತೊಳೆದು ಕನ್ಯಾದಾನ ಮಾಡ್ಬಿಟ್ಬಿಡ್ಬೇಕು. ಇದೇ ತಾನೇ ನಿನ್ನ ದರಿದ್ರ ಬುದ್ಧಿ. ನಾನು ಯಾವತ್ತು ದರಿದ್ರ ದುರ್ಬುದ್ಧಿ ಇಟ್ಟು ಪ್ರೀತಿ ಮಾಡಲಿಲ್ಲ. ನಿಸ್ವಾರ್ಥ ಪ್ರೀತಿ ನಂದು. ನಿಸ್ವಾರ್ಥದ ಪ್ರೀತಿನ? ಒಂದು ವಿಷಯ ಹೇಳ್ತೀನಿ. ಕೋಳಿ ಕುಂಡೆ ಕಸ್ಬರ್ಗಿ ತುರ್ಕಿದ್ರ ಯಾವತ್ತು ಕೋಳಿ ನವಲಾಗಂಗಿಲ್ಲ. ತಿಪ್ಪಿ ಕೆದ್ರ ಕೋಳಿ ಸಂಗನ ಮಾಡ್ಬೇಕು. ಗರಿ ಬೆಚ್ಚಿ ಕೋಣಿಯ ನವಿಲು ನವಲಿನ ಸಂಗನ ಮಾಡ್ಬೇಕು.
ಅದಕ್ಕೆ ಎದ್ರ ಭದ್ರ ಆದ್ರ ಪ್ರಕೃತಿಗೆ ವಿರುದ್ಧ ಆಗ್ತದೆ. ಏ ಬಾಯ್ಲಿ ಹೇಗ್ ಕಾಣಿಸ್ತಾ ಇದೆ? ತುಂಬಾ ಅಸಹ್ಯವಾಗಿ ಕಾಣ್ತಾ ಇದೆ. ಅದೇ ನೋಡಿದವ್ರು ಅಂತಿರ್ಬೇಕಲ್ವಾ, ಯಾವುದೋ ದೇವಸ್ಥಾನ ಮುಂದ್ರಲ್ಲೂ ಚಪ್ಲಿನ ಕಳುವು ಮಾಡಿ ಹಾಕೊಂಡ್ ಬಂದಿದ್ದಾನ ಅಂತ. ನಾನು ಅವತ್ತಿ ನಿಮ್ಮ ತಂಗಿಗೆ ಹೇಳಿದೆ, ನೀನೊಬ್ಳು ಶ್ರೀಮಂತನ ಸಹೋದರಿ, ನಾನೊಬ್ಬ ಬಡವ ಅಂತ. ಆದರೆ ನಿಮ್ಮ ತಂಗಿ ನನ್ನ ಪ್ರೀತಿಯನ್ನು ತಿರಸ್ಕರಿಸಿದ್ದೆ. ನಿಜವಾದ್ರೆ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತೀನಿ ಅಂದಳು. ಅಲ್ಲ, ಸತ್ರ ನನ್ನ ತಂಗಿ ಸಾಯ್ತಿಲ್ಲಲ್ಲ, ನಿನ್ನ ತಂಗಿ ಏನಲ್ಲ. ಪ್ರೀತಿ ಭರಿಸೋ ಹೃದಯವನ್ನು ದೂರಕ್ಕೆ ತಳೆದ್ರೆ ಪಾಪಕ್ಕೆ ನಾನೇ ಗುರಿ ಆಗ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಪ್ರೀತಿಯನ್ನು ಒಪ್ಕೊಂಡೆ. ಆದರೆ ನೀವು ನನ್ನ ಪವಿತ್ರವಾದ ಪ್ರೀತಿಯನ್ನ ನಿಮ್ಮ ಚಪ್ಪಲಿಗೆ ಹೋಲಿಸ್ಬಿಟ್ರಲ್ಲ ಗೌಡ. ನನ್ನ ಚಪ್ಪಲಿಗೆ ಇಷ್ಟಿಷ್ಟಂತ ಕೆಮ್ಮತ್ತೈತೆ, ಆದ್ರೆ ನಿನ್ನ ಪ್ರೀತಿಗೆ ಅದು ಇಲ್ಲ. ಸಾಕು ನಿಲ್ಲಿಸಿ ಗೌಡ್ರೆ, ನಿಮ್ಮ ಆಸ್ತಿ ಅಂತಸ್ತಕ್ಕೆ ಧಕ್ಕೆ ಬರುತ್ತೇನೆ ಒಂದೇ ಒಂದು ಕಾರಣಕ್ಕಾಗಿ ನಮ್ಮ ಪ್ರೀತಿಯನ್ನ ಬಲಿ ಕೊಡಬೇಡಿ ಗೌಡ್ರೆ. ಶಿಲ್ಪಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಶಿಲ್ಪಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಶಿಲ್ಪಗೋಸ್ಕರ ನಿಮ್ಮ ಕಾಲು ಹಿಡಿತೀನಿ ಗೌಡ್ರೆ. ಹೇ ಹೃದಯ, ಇದೇನು ಶಿಕ್ಷೆ? ಪ್ರೀತಿ ಬಯಸ ಇದೇನು ಪರೀಕ್ಷೆ? ಅಲ್ಲ, ನಮ್ಮ ತಂಗಿನ ಎಷ್ಟು ಪ್ರೀತಿ ಮಾಡ್ತಾ ಇದ್ರೆ ಒಂದು ಸಣ್ಣ ಟೆಸ್ಟ್ ಮಾಡಿದೆ. ನೀವೇನ್ರಿ ಕಾಲ ಹಿಡ್ಕೊಂಡ್ಬಿಡ್ತೀರಲ್ಲ. ಚಪ್ಪಲು ಬೂಟು ಏ ತಗೋರಿ ನಿಮ್ಮ ಬೂಟ. ಅಲ್ಲ, ಹತ್ತಿ ಜಾಗದಾಗ ಕಾಲು ಅಷ್ಟಲ್ಲ, ಏನೂ ಹಾಕಕ್ಕೆ ಹೋಗ್ಬಾರ್ದು, ಮನುಷ್ಯಾಗ ಭಾಳ ತ್ರಾಸ ಆಗ್ತೈತಿ. ಹಾಗಾದ್ರೆ ಶಿಲ್ಪನ್ ಕೊಟ್ಟು ಮದುವೆ ಮಾಡೋಕೆ ಒಪ್ಕೊಂಡ್ರೆ ಅಂದಂಗಾಯ್ತು. ಅಲ್ಲ, ಲೈಟ್ರೇ ಚುಡುಕಿದ್ರೆ ನಿಮ್ಮಂತ ಹಳೆಯ ಸಿಗ್ತಾರನ್ರಿ? ಶಿಲ್ಪನ್ ನಿಮಗೆ ಕೊಟ್ಟು ಮದುವೆ ಮಾಡ್ತೀನಿ. ಹಾಗಾದ್ರೆ ನಾನು ಇನ್ ಮುಂದೆ ನಿಮ್ಗೆ ಮಾವ ಅಂತ ಕರಿಬೋದಾ? ₹10 ದೇ ರೇ ಮಾಮ. ಹಿಂಗೆ ಚಾಲೋ ಮಾಡ್ತಾ ನೋಡಿ, ಮಾವನವ್ರೆ ಅಂದ್ರೆ ಹಿಂಗೆ ಚಾಲೋ ಮಾಡ್ತಾ. ಅದಕ್ಕೆ ಬಾಯಿ ತುಂಬ ಮಾವನವ್ರೇ ಅಂತ ಕರಿಬೇಕು. ಆಯ್ತು ಮಾವನವರೇ. ಹಾ, ನಿಮ್ಮನ್ನೊಂದು ವಿಷಯ ಕೇಳ್ತೀನಿ, ಮರ್ತಿದ್ದೆ. ಕೇಳಿ ಗೌಡ್ರೆ. ನಿಮ್ಮ ಆಸ್ತಿ ಎಷ್ಟಿದೆ? 3 ಎಕರೆ ಇದೆ ಗೌಡ್ರೆ. 3 ಎಕರೆ? ನಮ್ಮ ಮಾಮನ 3 ಎಕರೆ ಪೈಕೇನ್ ಐತು ಒಂದು. ನೀವೇನು ಗಾಬರಿಗಕ್ಕೆ ಹೋಗ್ಬೇಡ್ರಿ. 3 ಎಕರೆ ಗ್ರೌಂಡ್ನಾಗ ಒತ್ತಾಟ ಮೂಲ್ಯಾಗ ಫೈಕನೈತಿ. ವಾಕಿಂಗ್ ಹೋಗೋದು, ಹೋಗಿ ಕೂತ್ ಬರೋದು. ಅಲ್ಲ ಗೌಡ್ರೆ, ನಾನು ಎಲ್ಲಿ ಇವ ಹೇಳೋದು ಕರೆ ತಿಳ್ಕೊಂಡು 3 ಎಕರೆ ಪೈಕಣಿ ಅಂದ್ರೆ ಅದ್ರ ಬಿಲ್ಡಿಂಗ್ ಎಂತದಿರ್ಬೇಕು, ಅದ್ರ ಒಳಗಿರೋ ಬೋಗಾಣಿ ಎಂತದಿರ್ಬೇಕಂತ ವಿಚಾರ ಮಾಡತ್ತ. ಅದ್ರೊಳಗೆ ಕುಂದ್ರ ಎಷ್ಟು ಕುಂದಿರ್ತಾರು ಮಾಮ, ಒಂದು ಕ್ಯಾರಿ ಬ್ಯಾಗ್ನ ಹಾಕಿ ಕೊಟ್ಟು ಕಳ್ಸಿಬಿಡವ್. ಹೋಗ್ಲಿ ಬಿಡಿ. ಆ ಆಸ್ತಿ ಯಾರ ಹೆಸರಲ್ಲಿದೆ? ನಮ್ಮ ಅಣ್ಣನ ಹೆಸರಿಲ್ಲ ಗೌಡ್ರೆ. ಮತ್ತು ನಿಮ್ಮ ಹೆಸರಲ್ಲಿ? ಹನುಮಪ್ಪನ ಗುಡಿ ಪೂಜಾರಿಗೆ ಐತ್ರಿ ಅವಂಗ. ವಾರಕ್ಕೊಮ್ಮೆ ಬಾಣ ಬರ್ತೈತಿ, ಅದನ್ನ ಫ್ರಿಜ್ನ ಇಟ್ಕೊಂಡು ವಾರ ಪೂರ್ತಿ ತಿಂತಾನ ನಾವು. ಅಲ್ಲಲ್ಲೇ, ನಾನು ಅವ್ರ ನಮ್ಮ ತಂಗಿನ ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ ಅಂದಮೇಲೆ ನಂದೆಲ್ಲ ಅವ್ರದ್ದು ಅಲ್ಲಣ್ಣ. ಏಯ್ ಗೌರೀಶ, ಅಳಿಯಂದ್ರಿಗೆ ಏನಾದರೂ ಅಭ್ಯಾಸ ಇದೆன்னு ಕೇಳಲಿ. ಅಳಿಯಂದ್ರಿಗೆ ಏನಾದರೂ ಅಭ್ಯಾಸ? ನಾನು ಡ್ರಿಂಕ್ಸ್ ಮಾಡಲ್ಲ ಗೌಡ್ರೆ. ಅಲ್ಲ, ನಾ ಎಲ್ಲಿ ಕೇಳಿನ್ರಿ? ಸಿಗ್ನಲ್ ಮಾಡಿದ್ರಿ ಮತ್ತು ಸಿಗ್ನಲ್ ಗೊತ್ತಾಕತ್ತೆ. ಅವಾಗ ಅವ್ರು ಕೂಡ ಹೋಗಿರ್ತೀವಲ್ರಿ. ಹೆಂಗೆ ತೆಗೆದ ನೋಡಿ ಇವಳು ಸೊಬ್ಬೆ. ಏಯ್ ಯಾವತ್ತು ಹೋತಾರ ಕೇಳು. ಯಾವ್ದು ತಗೋತೀನಿ? ಯಾವ್ದಾದ್ರೂ ನಡೆಯುತ್ತೆ. ಈ ಹತ್ತಿಗೆ ಹೊಡಿ ಎಣ್ಣೆ ತಂದು ಕೊಡ್ಲಿ. ಏಯ್, ನಾನು ಹೇಳಿದ್ದು ಡ್ರಿಂಕ್ಸ್ ಅಲ್ಲಿ. ಹಾ, ಡ್ರಿಂಕ್ಸ್ ಕಂಟ್ರಿ ಬೇಡ. ನಮ್ಮ ಗೌಡ್ರ ಮನ್ಯಾಗ ಮಿಂಟ್ರಿ ಇರ್ತೈತೆ. ಯಾವತ್ತು ಮಿಂಟ್ರಿ ನಡೀತೈತೇನ? ನಡೀತೈತಿಲ್ಲ. ಕುಡ್ದು ಹಾಳಾಗಿ ಹೋಗತ್ತೆ. ನೀವೇನೋ ನಮ್ಮ ತಂಗಿನ ಮದುವೆ ಎಲ್ಲಕ್ಕೆ ಒಪ್ಕೊಂಡಿರಿ. ಆದರೆ ಒಂದು ವೇಳೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಈ ಮದುವೆನ ದೃಢೀಕರಿಸಿದ್ರೆ? ಕೇವಲ ನಮ್ಮ ಅಣ್ಣ ಅತ್ತಿಗೆ ಅಷ್ಟೇ ಅಲ್ಲ ಗೌಡ್ರೆ, ಪ್ರಪಂಚದಲ್ಲಿ ಯಾರೇ ಅಡ್ಡ ಬಂದ್ರು ಕೂಡ ಅಡ್ಡಡ್ಡಾಗಿ ಕತ್ತರಿಸಿ ಬರ್ತೇನೆ. ಇದಪ್ಪ ಅಳಿಯರಂದ್ರೆ.
ಮತ್ತೇನು ಹೇಳಿ ಅಂದ್ರೆ ಹೇಗೆ ಅನಿಸ್ತಾ ಇದೆ? ಅದಕ್ಕೆ ಬಲ್ಲವರು ಒಂದು ಮಾತನ್ನು ಹೇಳ್ತಾರೆ, ನಿಜವಾಗ್ಲೂ ಸ್ವರ್ಗ ನೋಡೋನು ಅದು ನನ್ನಂತ ಕುಡುಕ ಮಾತ್ರ ಅಂತ. ಗೌಡ್ರೆ ಚಪ್ಪಲ್ಲಿ ಗೌಡ್ರೆ ಸ್ವರ್ಗ ಏನೋ ತೋರಿಸಿದ್ರಿ, ಬಾ ಇಲ್ಲಿ ಒಳಗೆ ಅಡಿಗೆ ಮನೆ ತೋರಿಸ್ತಾನೆ ಬಾ. ಆದ್ರೆ ಸ್ವರ್ಗದಲ್ಲಿರುವ ರಂಬೆ ಊರ್ವಶಿ ಹೇಳ್ರಿ ಅವಂಗ ಕಬ್ಬಿ ಸೀಸನ್ ಮುಗಿದೈತೆ ಅವ್ರು ಜೋಪಡಿ ಕಿತ್ಕೊಂಡು ಹೋಗ್ಯಾರು. ಅಲ್ಲಲ್ಲಿ ರಂಬೆ ಊರಸ್ ಅಂದ್ರೆ ಏನು ತಿಳ್ಕೊಂಡಿನಿ? ಏನ್ರಿ ಡ್ಯಾನ್ಸರ್ಲೇ ಬುಲ್ಬುಲ್. ಓ ಡ್ಯಾನ್ಸರ್. ಅವಿ ಬಾ 9ನೇ ನಂಬರ್ ಟೇಬಲ್ ನೋಡು ಬಾ. ಯಾಕ್ಲೇ ನಿನಗೇನಾಯ್ತು? ಇಲ್ಲ ಸಮಾಧಾನ ಮಾಡ್ಕೊ. ಟಿಕೆಟ್ ಐತಿ. ಸಮಾಧಾನ ಮಾಡ್ಕೊ. ಏ ಗೌರಿ, ಓರಿ ಅಲ್ಲಲ್ಲಿ ಊರಾಗೇನೋ ಬೇರೆ ಬೇರೆ ಸುದ್ದಿ ಇದ್ದೈತಿ ಅಂತ. ಯಾವ್ದ್ರಿ ಅದು ಸುದ್ದಿ? ಅಲ್ಲಲ್ಲಿ ಇವ್ರ ಅಣ್ಣಗೇನೋ ಪ್ರಗತಿ ಪೂರ್ವ ರೈತ ಸಂಘದ ಅಧ್ಯಕ್ಷ ಅಂತ ಬಿರುದು ಕೊಟ್ಟಾರಂತ. ಇಡೀ ಊರು ಮಂದಿನ ಕೂಡಿತಂತ. ಎಕರೆದಾಗ 100 ಟನ್ ಕಬ್ಬು ಬೆಳಿತಾನಂತ. ಬೆಳಿತಾನ್ರಿ ಅಂತ ರೈತದನವ. ಮತ್ ನಮ್ಮಲ್ಲಿ ಯಾಕೆ ಬೆಳಂಗಿಲ್ಲ? ಅವ್ರ ಹೊಲದಾಗ ಮಂದಿ ಇರ್ತಾರ್ರಿ, ನಮ್ಮ ಹೊಲದಾಗ ಮತ್ತೇನು ಕಬ್ಬು ಕಡ್ದು ಬಂದ ರೊಕ್ಕದಾಗ ಹೆಂಡತಿಗೇನೋ ಬಂಗಾರ ಪದಕ ಮಾಡಿಸ್ಯಾನಂತ. ಗೌಡಪ್ಪ ನಿನಗೆ ಪದಕದ ಚಿಂತೆ ಬಿಟ್ಟು ಬ್ಯಾರೆ ಚಿಂತೆ ಇಲ್ಲನ? ಸಿಗವಲ್ದು ನಿನಗದು. ಅಲ್ಲೇ ನಾನು ಆ ಪದಕ ನೋಡ್ಬೇಕಂತ ಮಾಡಿದ್ನಿ, ಕರೆ ಸಿಗವಲ್ದದು ನಿಮ್ಮಂತ. ಮತ್ತ ಕಬ್ಬು ಸುಟ್ಟೋಯ್ತಂತ ಊರಾಗ ಸುಳ್ಳು ಸುದ್ದಿ ಎಬ್ಸ್ಯಾನಂತ. ಹೌದು ಅಭಿಷೇಕ್. ಅಲ್ಲಲ್ಲಿ ರಾತ್ರಿ ಕಬ್ಬು ಕಡ್ದು ಫ್ಯಾಕ್ಟ್ರಿ ಕಳ್ಸ್ಯಾನಂತ. ಕಳ್ಸ್ಯಾನ್ರಿ ಇರೋ ಬರೋ ಸಾಲ ಎಲ್ಲ ಇವನು ಮ್ಯಾಗ ಹೊರ್ಸ್ಯಾನಂತ. ಎಲ್ಲ ಇವನ್ ಅಣ್ತಾಮ್ರಿ ಹಿಂಗ್ ಮಾಡುದ್ರಿ. ಹಂಗ್ಯಾಕ್ರಿ? ಅಲ್ಲ ಅಣ್ಣನ ತಮ್ಮಗ್ ಮೋಸ ಮಾಡಿದ್ರೆ ಅದೇ ನಡೀತಿತ್ತು. ಬಾಳ ಕೆಟ್ಟ ಇದು ಆಗತ್ರಿ. ಮಾಡಬಾರ್ದ್ರಿ. ಮತ್ತೆ ಇವನು ಮುಂದೆ ಇವನು ಗತಿರಿ ಗಂಗಾವತಿ. ಗೌರೀಶ, ಓರಿ ನೀವು ಇಷ್ಟೊತ್ತನ ಮಾತಾಡೋದು ಯಾರ ಮನಿ ವಿಷಯ? ಈ ಕಡೆ ಬ್ಯಾರೆ ಹೇಳ್ರಿ ಇದು. ನಿಮ್ದು ಅಲ್ಲಲ್ರಿ? ಬ್ಯಾರೆ ರೀ ಇದು. ಗೌರೀಶ, ಓರಿ ನಿಜ ಹೇಳಿ ಹೋದ್ರೆ ನಿಮ್ ಗೌಡನ ಮೇಲೆ ಆಣೆ ಆದಿತ್ತು. ಅವ್ವ! ನಮ್ಮ ಮನಿ ದೀಪ ಇದ್ದಂಗ ಇಂಥವನ ಮೇಲೆ ಹಾನಿ ಮಾಡಿದ್ಯಾ ನೀ? ಹಾನಿ ಮಾಡಿದಂದ್ರೆ ನಾ ಇವತ್ತು ಸತ್ತು ಹೇಳಿ ಬಿಡ್ಬೇಕ್ರಿ. ಬಿಡಾಕ ಹೆಂಗ್ ಬರ್ತೈತ್ರಿ? ನಾ ಇವತ್ತು ಸತ್ತು ಹೇಳಿ ಬಿಡ್ಬೇಕ್ರಿ. ಸತ್ತು ಹೇಳಿ ಬಿಡ್ಬೇಕ್ರಿ. ಸತ್ತು ಹೇಳಿ ಬಿಡ್ಬೇಕ್ರಿ. ಇಟ್ಟೊತ್ತನ ಮಾತಾಡಿದ್ದು ನಿಮ್ಮ ಮನಿ ಬಗ್ಗೆ ವಿಷಯ. ನಮ್ಮನೆ ವಿಷಯ ಹೌದು. ನಿಮ್ಮ ಅಣ್ಣ ಕಬ್ಬು ಸುಡದತ್ತು ಊರಾಗ ಸುಳ್ಳು ಸುದ್ದಿ ಅಭಿಷಾನ. ರಾತ್ರಿ ಬ್ಯಾರೆ ಫ್ಯಾಕ್ಟ್ರಿಗೆ ಕಳಿಸ್ಯಾನ. ಅದ ಬಂದು ರೊಕ್ಕದಾಗ ಎಷ್ಟು ತೊಲಿ ಅಂದ್ರಿ? 10 ತೊಲಿ 15 ತೊಲಿ ಬಂಗಾರ ಪದಕ ಮಾಡ್ಸ್ಯಾನಂತ. ಹಚ್ಚೋದು ಉರಿ ಹಚ್ತೀವಿ, ಅಡಿಗೆ ಮನಿ ಸೇರಿಸಿ ಹಚ್ಚಿ ಬಿಡು. ಬರಬರಿ ಇದ್ದು ಬಿದ್ದು ಸಾಲ ಎಲ್ಲ ನಿನ್ನ ಮೇಲೆ ಹೊರಿಸ್ಯಾನ. ಅಣತಾಮ್ರಿ ಈ ನಮನಿ ಮಾಡುದ? ಏನ್ರ ಮಾಡಿದ್ರೆ ಒಲ್ಯಾಗ ಉಪ್ಪು ಹೋಗದು ಉಡದಾರ ಹರಿಯ ಬೇದ್ ಬಿಡ್ತಿದ್ನೆ. ಸಿಟ್ರ ಐತಿಲ್ಲೋ ನಿನಗೆ ಕುರ್ಸಾಲ. ಇರ್ಬಿ ಅಂತ ಇರ್ಬಿಗೆ ಸಿಟ್ಟಿರ್ತೈತಿ, ಇವ್ರಿಗಿರಲ್ಲ. ಏನು ತಮ್ಮ ಅಂತ ಬಾಯಿಗೆ ಬೆಲ್ಲ ಇಟ್ಟು ಕರಳಿಗೆ ಕತ್ರಿ ಹಾಕಿದಲ್ಲೇ ಧರ್ಮ್ಯ, ನಿನ್ನ ಸುಮ್ಮನೆ ಬಿಡಲ್ಲ. ಹಂಗೆ ಬಿಡಕ್ಕಾಗ್ತಿದ್ರೆ ಒಟ್ಟ ಬಿಡಬಾರ್ದು. ಗೌಡ್ರೆ, ಇದಕ್ಕೆ ಮುಂದೆ ನೀವೇ ಒಂದು ದಾರಿ ತೋರಿಸ್ಬೇಕು. ದಾರಿ ಯಾಕ್ರಿ? ದೊಡ್ಡ ಹವೇನ ತೋರಿಸ್ತಾನೆ ಬರ್ರಿ. ನೋಡ್ರಿ, ನಿಮ್ಮ ಅಣ್ಣ ಹೇಗೋ ಕಬ್ಬು ಸುಟ್ಟದಂತ ಊರಾಗ ಸುಳ್ಳು ಸುದ್ದಿ ವಿಷಯ ಏನಿಲ್ಲ. ನೀವು ನಿಮ್ಮ ಅಣ್ಣನಿಗೊಂದು ಸುಳ್ಳು ಹೇಳಬೇಕು. ಏನ್ ಹೇಳ್ಬೇಕು? ಏ ಗೌರೀಶ, ಆ ಫೈಲ್ ತೆಗೆದುಕೊಂಡು ಬರ್, ಅದ್ರ ಜೊತೆ ಬರುವಾಗ ಕ್ಯಾರಿ ಬ್ಯಾಗ್ ತಗೊಂಬ. ಏನಿಲ್ಲ ಅಣ್ಣ, ನಾನು ಊರಿಂದ ಬರುವಾಗ ಗೆಳೆಯರು ಭೇಟಿಯಾಗಿದ್ರು, ಕಬ್ಬು ಸುಟ್ಟಿರೋ ವಿಷಯ ಹೇಳಿದ್ರು. ಅದಕ್ಕೆ ಬರುವಾಗ ತಹಶೀಲ್ದಾರ್ ಆಫೀಸ್ಗೆ ಹೋಗಿದ್ದೆ. ಕಬ್ಬು ಸುಟ್ಟಿದ ಪರಿಹಾರ ಅಂತೇಳಿ 10 ಲಕ್ಷ ಪರಿಹಾರದ ಹಣ ಕೊಡ್ತಾರೆ. ಅದಕ್ಕೆ ಗೌರೀಶ ಈ ಪೇಪರ್ಸ್ ಮೇಲೆ ನಿಮ್ಮ ಅಣ್ಣ 2 ಸಹಿ, ನಿಮ್ಮ ಅತ್ತಿಗೆ 2 ಸಹಿ ಮಾಡಿಸ್ಕೊಂಡ್ ಬರ್ಬೇಕು. ಆಯ್ತು ಗೌಡ್ರಿ, ಖಂಡಿತವಾಗ್ಲೂ ಮಾಡ್ಸ್ಕೊಂಡು ಬರ್ತೀನಿ. ಇನ್ನೊಂದು, ನಿಮ್ಮ ಅಣ್ಣನಿಗೆ ಭಾಳ ದಿನದಿಂದ ಕಾಣಿಕೆ ಕೊಡ್ಬೇಕಂತ ಮಾಡಿದ್ದೆ.
ಯಾರು ಸರಿಯಾದ ವ್ಯಕ್ತಿ ಸಿಕ್ಕಿರ್ಲಿಲ್ಲ. ಈಗ ಹೇಗೋ ನೀವೇ ಸಿಕ್ಬಿಟ್ಟಿದ್ರ. ಇದನ್ನ ಖಂಡಿತವಾಗಿ ನಿಮ್ಮ ಅಣ್ಣಗೂ ಇದು ಮುಟ್ಟಿಸಿ. ಮುಟ್ಟಿಸ್ತೀನಿ ಗೌಡ್ರಿ. ನೀವು ಆಜ್ಞೆ ಮಾಡಬಾರ್ದು, ನೀವು ಮಾಡ್ಬೇಕು. ಯಾಕಂದ್ರೆ ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟು ದೇವರಂತೆ. ಗೌರೀಶ, ಕೊಟ್ಟ ಮಾತಿನ ನಡ್ಕೊಂಡವಂಗೆ ಏನಂತಾರ? ಅಪ್ಪು ಹುಟ್ಟಿದವ ತಾರ್ರಿ, ವೇಳೆ ತಪ್ಪಿ ನಡೆದ್ರ ಅವ ಮಿಂಡ್ರಿ ಹುಟ್ಟಿದವ ತಾರ್ರಿ. ಅಲ್ಲ ಅವ್ನು ಕೇಳಿದ್ದಾನೆ ಯಾರು ಹುಟ್ಟಿ ಅಂತೇಳಿ ಹೇಳಬೇಕಾಗತ್ರಿ, ಅವ್ನ್ ಗೊತ್ತಿರಂಗಿಲ್ಲ, ಸಣ್ಣ ಹುಡುಗ ಅದಾನವ. ಏ ಗೌರ್ಯ, ಹೋರಿ ಭಾಳ ಓದಿರೋ ತಲೆ ಅದು. ಮನೆಗೆ ಹೋಗಿ ಸಹಿ ಮಾಡ್ಸಂಗ್ ಬರ್ತಾನೆ ಗೊತ್ತಿಲ್ಲ. ಹೋಗಿ ಬೆನ್ನತ್ ನೋಡು ಹೋಗು. ಓಕೆ ರೀ. ಮುಚ್ಬೇ, ಹಂಗ್ಯಾಗ್ಲೆ ಜಿಟ್ಟಿ ಮಳೆಗೆ ಹೆಣ್ಣ ಎತ್ತರ್ಗತ್ಲೆ. ಏನೋ ಮಾದಾಯ ಹೋಗಿ ಹೋಗಿ ನನಗೆ ಕೊತ್ತು ಮದುವೆ ಮಾಡ್ಬೇಕು ಅನ್ನೋ ಹುಡುಗಿನ ಆ ಮಗನಿಗೆ ಕೊತ್ತು ಮದುವೆ ಮಾಡಕತ್ತಿ. ನಾನು ಬಚ್ಚಾದ ಕೊತ್ತು ಮದಪ್ಪ ನಾನು ಊದಿಗೆ ಹೋಗ್ತೀನಿ. ನಿನಗ ಕೊಟ್ಟು ಮದುವೆ ಮಾಡ್ತೀನಿ. ನನಗೆ ಕೊತ್ತು ಮದುವೆ ಮತ್ತೆ ಅರೇ ನಿನಗೆ ನಿಜವಾಗ್ಲೂ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ. ಹಾ ಯಾವಾಗ ಮದುವೆ ಮಾಡವ? ಹಾ ಯಾವಾಗ ಕೊತ್ತು ಮದುವೆ ಮಾಡಿ ಮಾಡ್ತೀನಿ, ಕೊಟ್ಟು ಮದುವೆ ಮಾಡ್ತೀನಿ. ಕದ್ಯಾಗದು ಕರೆನೆ ನಿಜವಾಗ್ಲೂ ನನ್ನ ತಂಗಿ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಇಷ್ಟು ಮಂದಿಯಾಗ ಮಾತು ಕೊಡ್ತೀನಿ. ಆನಿ ಮಾತಿ ಬ್ಯಾದಪ್ಪ, ಯಾಕ್ಲೆ ಮನುಷ್ಯ ಸರಿ ಇಲ್ಲಿ ಮತ್ತೆ ಆನಿ ಮಾತ ಮತ್ತ ನನ್ನ ಆನಿ ಮಾದಿ ಮತ್ತೆ ನಾನು ನೀನು ನಾಳೆ ಕೊತ್ತು ಮದುವೆ ಮಾಡಲಿ ಅಂದ್ರೆ ನಾ ಮತ್ತೆ ಮ್ಯಾಗ ಹೋಗ್ಬೇಕಾಕತಿ. ಖಂಡಿತವಾಗ್ಲಿ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ. ಹೌದಿಲ್ಲ? ಹಾಗಾದ್ರೆ ಮದುವೆ ಎಲ್ಲ ಸಿದ್ಧತೆ ಮಾಡ್ತೀನಿ. ಮಾಡು. ಆದ್ರೆ ಒಂದಿಷ್ಟು ಕೆಲಸ ಮಾಡು. ಏನು? ಆ ಗೌರಿ ಅವನ ಬೆನ್ನ ಹತ್ತಿ ಅವ್ರ ಮನೆಗೆ ಹೋಗಿ ನೋಡ್ಕೊಂಡ್ ಹೋಗು. ಇದೊಂದು ಹಮಾಲಿ ಕೆಲಸ ಮಾಡ್ಬೇಕನ್ನ ಮಾಡಬೇಕು ಮತ್ತೆ ಹೇಳ್ಬೇಕಂದ್ರೆ. ಆಯ್ತು ತಗೋ, ನಾನು ನಡೆ ಬಾದ ಆಯ್ತು, ಹೋಗಿ ಬೆನ್ ಹತ್ತೀನಿ. ಏ ಧರ್ಮ, ನನ್ನ ತಮ್ಮ ಅಂತ ಬಹಳ ಹಾರಾಡ್ತಿದ್ಯಲ್ಲ. ಅದೇ ನಿನ್ನ ತಮ್ಮ ಇವತ್ತು ನಿನ್ನ ಮನೆ ಮುಂಬಾಗ್ಲಿ ಬಂದಿದ್ದಾನೆ. ನಿನ್ನ ಒಡ ಹುಟ್ಟಿದ ತಮ್ಮನಾಗಿ ಅಲ್ಲ, ನನ್ನ ಮನೆಯ ಸಾಕು ನಾಯಿಯಾಗೆ. ಯಾವ್ದೋ ಮೋಹದಲ್ಲಿ ಬಿದ್ದವನ ಕೈ ಹಿಡಿದ ಮೇಲೆ ಕೆತ್ಬೋದು, ಆದ್ರೆ ಪ್ರೀತಿ ಎಂಬ ಮೋಹದಲ್ಲಿ ಬಿದ್ದವನ ಎತ್ತಕ್ಕೆ ಸಾಧ್ಯನೇ ಇಲ್ಲ. ವಿಷ ತುಂಬಿಕೊಂಡು ಸರ್ಪದ ನೆತ್ತಿಯ ಮೇಲೆ ಎಷ್ಟು ಹಾಲು ಸುರಿದ್ರು ಅಲ್ಲಲ್ಲಿರೋ ವಿಷ ಕಮ್ಮಿ ಆಗಲ್ಲ. ಹಾಗೆ ಈ ಶ್ರೀಕಾಂತ್ ಗೌಡನ ಮುಂದೆ ಎಷ್ಟೇ ಭಿನ್ನಾಳದ ಮಾತುಗಳು ಹೇಳಿದ್ರು ಯೋಧೆಯಲ್ಲಿರೋ ದ್ವೇಷ ಕಮ್ಮಿ ಆಗಲ್ಲ.